ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಿಮಗೋಸ್ಕರ ಗೃಹಲಕ್ಷ್ಮಿ ಯೋಜನೆಯ ಸಹಕಾರಿ ಬ್ಯಾಂಕ್ ಬಗ್ಗೆ ನಾವು ಈ ಒಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರೆ, ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು 30,000ದಿಂದ 3 ಲಕ್ಷದವರೆಗೂ ಸಾಲವನ್ನ ತೆಗೆದುಕೊಳ್ಳಬಹುದಾಗಿದೆ. ನಿಮ್ಗೆ ಹೆಚ್ಚಿನದಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಏನಾದರೂ ಪರ್ಸನಲ್ ಸಮಸ್ಯೆಗಳಿಗೆ ನೀವೇನಾದ್ರೂ ಒಂದು ಯುಟಿಲೈಸ್ ಮಾಡ್ಕೊಳ್ಬೇಕು, ಹಣ ಬೇಕು, ಬೇರೆ ಕಡೆ ನೀವು ಹೋಗಿ ಸಾಲ ಕೇಳಿದ್ರೆ ಅಲ್ಲಿ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತದೆ, ಹಾಗೆ ಶೂರಿಟಿ ಎಲ್ಲ ಕೇಳ್ತಾರೆ. ಸೊ ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಲ್ಲಿ ನಿಮ್ಗೆ 3 ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ಕೊಡ್ತಾರೆ. ಇದು ಸರ್ಕಾರದಿಂದಲೇ ಕೊಡೋದ್ರಿಂದ ಬಡ್ಡಿ ದರ ಕೂಡ ಕಡಿಮೆ ಇರುತ್ತದೆ. ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಸ್ನೇಹಿತರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 30,000ದಿಂದ 3 ಲಕ್ಷದವರೆಗೂ ಸಾಲ ಸೌಲಭ್ಯವನ್ನ ತೆಗೆದುಕೊಳ್ಳಬಹುದಾಗಿದೆ ಅಂತ. ಸೊ ಇದಕ್ಕೆ ನಾವು ಹೇಗೆ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಆಲ್ರೆಡಿ ನೋಡಿರ್ಬೋದು, ಈ ಗೃಹಲಕ್ಷ್ಮಿ ಯೋಜನೆಯ ಸಹಕಾರಿ ಬ್ಯಾಂಕ್ ಏನಾಗಿದೆ, ಆಲ್ರೆಡಿ ಇದು ಪ್ರೋಸೆಸ್ ನಡೀತಾ ಇದೆ. ಇದು ಬ್ಯಾಂಕ್ ಅಭಿವೃದ್ಧಿ ಮಾಡೋದಕ್ಕೆ ಪ್ರೋಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಈ ಸಹಕಾರಿ ಬ್ಯಾಂಕು ಬೇಗನೆ ಪ್ರತಿಷ್ಠಾಪನೆ ಆಗಲಿದೆ. ಇದರಲ್ಲಿ ನೀವು ಡೆಪಾಸಿಟ್ ಕೂಡ ಮಾಡಬೇಕಾಗಿರುತ್ತದೆ. ಪ್ರತಿ ತಿಂಗಳು 200 ರೂಪಾಯಿನ ಡೆಪಾಸಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಇದರಲ್ಲಿ ಮೆಂಬರ್ಶಿಪ್ ಕೂಡ ತೆಗೆದುಕೊಳ್ಬಹುದು. ಇದೇನು ಕಡ್ಡಾಯ ಅಲ್ಲ. ನಿಮ್ಗೇನಾದ್ರೂ ಸಾಲ ಬೇಕು ಅಂದ್ರೆ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತದೆ. 1,000 ರೂಪಾಯಿ ಮೆಂಬರ್ಶಿಪ್ ಫೀಸ್ ಇರ್ತದೆ. ಅದನ್ನ ತೆಗೆದುಕೊಂಡ್ರೆ ಶೇರು. ಸೊ ನಿಮ್ಗೆ ಒಂದು ಸಾಲ ಸೌಲಭ್ಯವನ್ನ ಕೊಡ್ತಾರೆ ಇವರು. ಇದರಲ್ಲಿ ಪರ್ಸನಲ್ ಲೋನ್ ಆಗಿ ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಗ್ರೂಪ್, ಸಂಘ ಈ ತರ ಏನು ಅವಶ್ಯಕತೆ ಏನಿಲ್ಲ. ನಿಮ್ಗೆ ಪರ್ಸನಲ್ ಆಗಿ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದಾಗಿರುತ್ತದೆ. ನೆಕ್ಸ್ಟ್ ಇದಕ್ಕೆ ಮೆಂಬರ್ಶಿಪ್ ಆಗೋದು ಹೇಗೆ, ಹಾಗೆ ಸಾಲವನ್ನ ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ, ನೀವು ಮೆಂಬರ್ಶಿಪ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. 1,000 ರೂಪಾಯಿ ಪಾವತಿಸಿ ನಂತರ ಬ್ಯಾಂಕ್ ಅಲ್ಲಿ ನೀವು ಕೂಡ ಷೇರುದಾರರಾಗಿರ್ಬೋದಾಗಿದೆ. ಅಂದ್ರೆ ಇದು ಏನು ಒಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಕೌಂಟ್ ಏನಿದೆ, ಸೊ ಇದರಲ್ಲಿ ನೀವು 1,000 ರೂಪಾಯಿನ ಷೇರುದಾರರಾಗಿ ಶೇರ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತದೆ. ಶೇರ್ ಅನ್ನ ತೆಗೆದುಕೊಂಡ್ರೆ ನೀವು ಕೂಡ ಒಂದು ಕಂಪನಿಯ ಪಾರ್ಟ್ ಆಗಿರ್ತೀರಾ. ನೆಕ್ಸ್ಟ್ ನಗದು ರಹಿತ ವಹಿವಾಟು ಇರುತ್ತದೆ. ಅಂದ್ರೆ ಬ್ಯಾಂಕ್ ಅವರು ಸಂಪೂರ್ಣ ಕ್ಯಾಶ್ಲೆಸ್ ಮಾದರಿಯಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಕ್ಯಾಶ್ಲೆಸ್ ಇರೋದಿಲ್ಲ. ಸೊ ಹಂಗೆ ಅವರು ಕೆಲಸನ ಮಾಡ್ತಾರೆ. ನಗದು ರಹಿತ ವಹಿವಾಟು ಕೂಡ ಇರುತ್ತದೆ. ನೆಕ್ಸ್ಟ್ ಪ್ರತಿ ತಿಂಗಳ 200 ರೂಪಾಯಿಯನ್ನ ಉಳಿತಾಯ ಮಾಡುವುದು ಕಡ್ಡಾಯವಾಗಿರ್ತದೆ. ನೀವೇನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡಿರ್ತೀರ 1,000, ಹಾಗೆ ಪ್ರತಿ ತಿಂಗಳು 200 ರೂಪಾಯಿನ ನೀವು 6 ತಿಂಗಳವರೆಗೂ ಕಟ್ಟಬೇಕಾಗಿರುತ್ತದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಒಳಗಾಗಿ ಇರುವ ಅವಧಿ, ಅಂದ್ರೆ ಅವಧಿ ಏನಿರ್ತದೆ ಅಷ್ಟರೊಳಗೆ ನೀವು ಈ ಒಂದು ಷೇರನ್ನ ತೆಗೆದುಕೊಂಡು ನೀವು ಪ್ರತಿ ತಿಂಗಳು 200 ರೂಪಾಯಿನ ಕಟ್ಟಬೇಕಾಗಿರುತ್ತದೆ. ನೆಕ್ಸ್ಟ್ ಷೇರು ಖರೀದಿಸಿದ 6 ತಿಂಗಳು ನಂತರ ಮಾತ್ರ ಅರ್ಜಿ ಸಲ್ಲಿಸಬಹುದು. ಈ ಒಂದು ಸಾಲಕ್ಕೆ ನೀವು ಈ ಶೇರ್ ತಗೊಂಡು 6 ತಿಂಗಳಾಗಿರ್ಬೇಕು, ಪ್ರತಿ ತಿಂಗಳು 200 ರೂಪಾಯಿನ ಕಟ್ಟಿರ್ಬೇಕು. ಸೊ ಅಂತವರಿಗೆ 30,000ದಿಂದ 3 ಲಕ್ಷದವರೆಗೂ ನಿಮ್ಗೆ ಸಾಲನ ಕೊಡ್ತಾರೆ. ಇದು ಬ್ಯಾಂಕ್ ಓಪನ್ ಆದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಸಾಲನ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ 6 ತಿಂಗಳು ಅವರು ಟೈಮ್ ಅನ್ನ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಸಾಲದ ಮಿತಿ 30,000ದಿಂದ 3 ಲಕ್ಷ, ಅಂದ್ರೆ ನಿಮ್ಗೆ 30,000ದಿಂದ 3 ಲಕ್ಷದವರೆಗೂ ಸಾಲನ ಕೊಡ್ತಾರೆ. ನೀವು ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು. 30,000 ತಗೋಬಹುದು, 50,000, 70,000, 80,000, 1 ಲಕ್ಷ, 2 ಲಕ್ಷ, ಟೋಟಲ್ 3 ಲಕ್ಷದವರೆಗೂ ಸಾಲನ ಕೊಡ್ತಾರೆ ಇವರು. ಸಾಲದ ಪ್ರಕಾರ ಹೇಗೆ ಮಾಡ್ತಾರೆ, ಕೇವಲ ವೈಯಕ್ತಿಕ ಸಾಲನ ಕೊಡ್ತಾರೆ. ಅಂದ್ರೆ ಪರ್ಸನಲ್ ಲೋನ್ ಅನ್ನ ಕೊಡ್ತಾರೆ ಇವರು. ಗುಂಪಿಗೆ ಅಥವಾ ಸಂಘಕ್ಕೆ ಯಾವುದೇ ರೀತಿಯ ಸಾಲನ ನೀಡೋದಿಲ್ಲ. ನಿಮ್ಗೆ ಪರ್ಸನಲ್ ಲೋನ್ ಆಗಿ ಕೊಡ್ತಾರೆ. 30,000ದಿಂದ 3 ಲಕ್ಷದವರೆಗೂ ಏನ್ ಸಾಲ ತೆಗೆದುಕೊಂಡು ಹೋಗಿರ್ತೀರ ಅದಕ್ಕೆ ನೀವು EMI ಅನ್ನ ಕಟ್ಕೊಂಡು ಹೋಗ್ಬೇಕಾಗಿರ್ತದೆ. ಹಾಗೆ ಬಡ್ಡಿ ದರ ನೋಡೋದಾದ್ರೆ, ಇದು ಸರ್ಕಾರಿ ಮಾದರಿಯ ದರದಲ್ಲಿ ಕಡಿಮೆ ಬಡ್ಡಿ ದರವಾಗಿರ್ತದೆ. ಅಂದ್ರೆ ಸರ್ಕಾರದಲ್ಲಿ ನೀವು ನೋಡಿರ್ಬೋದು ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಾಲ ಕೊಡ್ತಾರಲ್ಲ, ಸೊ ಅದೇ ತರ ಇರುತ್ತದೆ. ನೆಕ್ಸ್ಟ್ ಸದಸ್ಯತ್ವ, ಅಂದ್ರೆ ಸ್ವಯಂ ಪ್ರೇರಿತ ಮೆಂಬರ್ಶಿಪ್ ತೆಗೆದುಕೊಳ್ಳಬಹುದು. ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಕಡ್ಡಾಯ ಇರೋದಿಲ್ಲ, ಯಾವುದೇ ರೀತಿಯ ಫೋರ್ಸ್ ಕೂಡ ಇರೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಸ್ವಯಂ ಪ್ರೇರಿತವಾಗಿ ನಿಮ್ಮಷ್ಟಕ್ಕೆ ನೀವೇನೆ ಒಂದು ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದಾಗಿದೆ. ನೆಕ್ಸ್ಟ್ ಈ ಸಾಲವನ್ನ ಯಾವ ಯಾವ ಉದ್ದೇಶಕ್ಕೆ ಬಳಸಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಚಿಕ್ಕ ಮಟ್ಟದ ವ್ಯಾಪಾರ ಮಾಡುವುದಕ್ಕೆ, ಅಂದ್ರೆ ನೀವೇನಾದ್ರೂ ಒಂದು ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಒಂದು ಟೈಲರಿಂಗ್ ಮಾಡಬೇಕು, ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಿಕ್ಕೆ, ನಿಮ್ಗೆ ಒಂದು ಅಂಗಡಿ ಮಾಡೋದಿಕ್ಕೆ, ಇಲ್ಲ ಏನಕ್ಕಾದ್ರೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನೀವು ಅದಕ್ಕೆ ಸಾಲನ ತೆಗೆದುಕೊಳ್ಬಹುದಾಗಿದೆ. ನೆಕ್ಸ್ಟ್
ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳಿಗೆ ಬಳಸಬಹುದು. ಅಂದ್ರೆ ನಿಮ್ ಜಮೀನ್ ಏನಿದೆ ಅದರಲ್ಲಿ ಏನಾದ್ರು ಒಂದು ಕೃಷಿ ಮಾಡಬೇಕು ಅಂದ್ರೆ ಒಂದು ತೆಂಗಿಡಬೇಕು, ಇಲ್ಲ ಅಡಿಕೆ ಗಿಡ ಇಡ್ಬೇಕು, ಅಥವಾ ಏನಾದ್ರು ಒಂದು ಕ್ರಾಸಿಂಗ್ ಮಾಡ್ತಕ್ಕಂಥದ್ದು, ಈ ತರದಕ್ಕೆ ಉಪಯೋಗಿಸಿಕೊಳ್ಳಬಹುದಾಗಿದೆ. ನೆಕ್ಸ್ಟ್ ಹೈನುಗಾರಿಕೆ ಅಂದ್ರೆ ಮೀನು ಸಾಕಣೆ ಮಾಡೋದಕ್ಕೆ, ಕೋಳಿ ಸಾಕಣೆ ಮಾಡೋದಕ್ಕೆ, ಕುರಿ ಸಾಕಾಣಿಕೆ ಅಥವಾ ಹಸು ಸಾಕಾಣಿಕೆ ಮಾಡೋದಕ್ಕೆ, ಸೊ ಹೈನುಗಾರಿಕೆ ಮಾಡೋದಕ್ಕೆ ನಿಮ್ಗೆ ಸಾಲನ ಕೊಡ್ತಾರೆ. ಬ್ಯೂಟಿ ಪಾರ್ಲರ್ಗಳು ಮುಂತಾದವುಗಳು ಅಂದ್ರೆ ನೀವೇನಾದ್ರೂ ಬ್ಯೂಟಿ ಪಾರ್ಲರ್ ಅನ್ನ ಮಾಡ್ತೀವಿ ಅಂದ್ರೆ ಸೊ ಅದಕ್ಕೂ ಕೂಡ ಅಮೌಂಟ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಮಕ್ಕಳ ಶಿಕ್ಷಣ, ಮುಖ್ಯವಾಗಿ ಕಾಲೇಜು ಶಿಕ್ಷಣ ಅಂದ್ರೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಮಕ್ಕಳು ಏನಿರ್ತಾರೆ ಸೊ ಅಂತವ್ರಿಗೆ ಹೈಯರ್ ಎಜುಕೇಶನ್ ಕೊಡ್ಸೋದಕ್ಕೋಸ್ಕರ ಕೂಡ ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಸಹಕಾರಿ ಸಂಘ ಏನಿದೆ ಅದರಲ್ಲಿ ನೀವು 3 ಲಕ್ಷದವರೆಗೂ ಸಾಲನ ತೆಗೆದುಕೊಳ್ಬಹುದಾಗಿದೆ. ವಾಹನ ಖರೀದಿಗೆ ಅಂದ್ರೆ ನೀವೇನಾದ್ರೂ ಒಂದು ಸ್ಕೂಟರು, ಬೈಕು ಈ ತರ ಒಂದು ಖರೀದಿ ಮಾಡಬೇಕು ಅಂದ್ರೆ ಕೂಡ ನೀವು ಈ ಅಮೌಂಟ್ ಅನ್ನ ಉಪಯೋಗ ಮಾಡ್ಕೊಳ್ಬಹುದಾಗಿದೆ. ಮನೆಗೆ ಅಗತ್ಯ ವಸ್ತುಗಳು ಅಥವಾ ತುರ್ತು ವೈದ್ಯಕೀಯ ವೆಚ್ಚ ಅಂದ್ರೆ ನಿಮ್ಮ ಮನೆಗೆ ಏನಾದರೂ ವಸ್ತುಗಳು ಬೇಕು ಅಥವಾ ವೈದ್ಯಕೀಯ ವೆಚ್ಚ ಏನಿರ್ತದೆ ಅಂದ್ರೆ ಹಿಂಗೇನೋ ಹೆಲ್ತ್ ಬಗ್ಗೆ ಏನಾದರೂ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೂ ತೆಗೆದುಕೊಳ್ಬಹುದು, ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳು ಏನಾದರೂ ಬೇಕಾದ್ರೂ ಕೂಡ ನೀವು ಅದರಲ್ಲಿ ಸಾಲನ ತೆಗೆದುಕೊಂಡು ಉಪಯೋಗ ಮಾಡ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂತ ನೋಡೋದಿದ್ರೆ ಒತ್ತಡ ರಹಿತ ವಸೂಲಿ. ಅಂದ್ರೆ ನೀವು ನೋಡಿರ್ಬೋದು ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಲ್ಲಿ ಎಲ್ಲ ತೆಗೆದುಕೊಂಡ್ರೆ ಮನೆಗೆ ಬಂದು ಮನೆ ಬಾಕ್ಲ ಹತ್ರನೇ ಬಂದು ಗಲಾಟೆ ಮಾಡ್ತಾರೆ, ಅಮೌಂಟ್ ಕಟ್ಟಿ ಅಂತ ಜಗಳ ಮಾಡ್ತಾರೆ. ಸೊ ಆತರ ಯಾವುದೇ ರೀತಿ ಇರೋದಿಲ್ಲ. ಈ ಒಂದು ಸರ್ಕಾರದ ಒಂದು ಬಡ್ಡಿ ದರ ಆಗಿರೋದ್ರಿಂದ, ಸರ್ಕಾರ ಸಾಲನೆ ಕೊಡೋದ್ರಿಂದ ಯಾವುದೇ ರೀತಿಯ ಅದು ಒಂದು ಈ ತರ ಮನೆಗೆ ಬಂದು ವಸೂಲಿ ಮಾಡುವಂತಹ ಒಂದು ಕೆಲಸನ ಮಾಡೋದಿಲ್ಲ. ಯಾವಾಗ ನಿಮ್ಮ ಹತ್ರ ದುಡ್ಡಿದೆ ಸೊ ಅವಾಗ ನೀವು ಹೋಗಿ ಬಡ್ಡಿನ ಕಟ್ಬೋದಾಗಿದೆ. ನೆಕ್ಸ್ಟ್ ದೀರ್ಘಕಾಲಿಕ ಯೋಜನೆ ಅಂದ್ರೆ ಇದು ಯಾವುದೇ ಸರ್ಕಾರ ಬಂದ್ರು ಕೂಡ ಇದು ಒಂದು ಗೃಹಲಕ್ಷ್ಮಿ ಯೋಜನಾ ಸಹಕಾರಿ ಬ್ಯಾಂಕ್ ಏನಿದೆ ಇದು ಮುಚ್ಚೋದಿಲ್ಲ, ದೀರ್ಘಕಾಲವಾಗಿ ಹಂಗೆ ಉಳಿದಿದೆ. ಒಂದ್ಸರಿ ಬಿಜೆಪಿ ಬರ್ಬೋದು ಅಥವಾ ಜೆಡಿಎಸ್ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಯಾವುದೇ ಒಂದು ಪಕ್ಷ ಇದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಸಹಕಾರಿ ಬ್ಯಾಂಕು ಮುಚ್ಚೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಲ್ಲಿ ಏನಿದೆ ಒಂದು ಸಾಲ ಸೌಲಭ್ಯದ ಬಗ್ಗೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಕಮೆಂಟ್ ಮಾಡಿ, ನಾವು ನಿಮ್ಗೆ ರಿಪ್ಲೈನ ಮಾಡ್ತೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.